ಪಾಕಿಸ್ತಾನಕ್ಕೆ ಬಿಗ್ ಶಾಕ್. ಸಮುದ್ರದೊಳಗೆ ನುಗ್ಗಿ ಪಾಕ್ ಸೇನೆಯನ್ನ ಉಡೀಸ್ ಮಾಡಿದ ಬಲೂಚಿ ಲಿಬರೇಷನ್ ಆರ್ಮಿ. ಚೀನಾಗೆ ನಡುಕ. ಪಾಕಿಸ್ತಾನಕ್ಕೆ ಈಗ ಭೂಮಿಯಷ್ಟೇ ಅಲ್ಲ, ಸಮುದ್ರದಲ್ಲೂ ಗಂಡಾಂತರ. ವೀಕ್ಷಕರೇ, ಇಷ್ಟು ದಿನ ಪಾಕಿಸ್ತಾನದ ಸೇನೆಗೆ ಬಲೂಚಿಸ್ತಾನದ ಬೆಟ್ಟಗುಡ್ಡಗಳಲ್ಲಿ, ನಗರಗಳಲ್ಲಿ ಮಾತ್ರ ಭಯ ಇತ್ತು. ಆದರೆ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದ ನೌಕಾಪಡೆಗೆ ಸಮುದ್ರದ ಮೇಲೂ ಅಕ್ಷರಶಃ ನಡುಕ ಶುರುವಾಗಿದೆ. ಹೌದು, ಬಲೂಚಿಸ್ತಾನದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡ್ತಾ ಇರುವ ಅತಿದೊಡ್ಡ ಸಂಘಟನೆ ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಸಮುದ್ರದ ಮೇಲೆ ಭೀಕರವಾದ ದಾಳಿಯನ್ನು ಮಾಡಿದೆ. ಪಾಕಿಸ್ತಾನದ ಕೋಸ್ಟ್ ಗಾರ್ಡ್ ಹಡಗಿನ ಮೇಲೆ BLA ಫೈಟರ್ಗಳು ಏಕಾಏಕಿ ಎರಗಿ ಪಾಕಿಸ್ತಾನ ಸೇನೆಯನ್ನ ಅಕ್ಷರಶಃ ಮಣ್ಣು ಮುಕ್ಕಿಸಿದ್ದಾರೆ. ಅಷ್ಟಕ್ಕೂ ಈ ಭಾರಿ ದೊಡ್ಡ ದಾಳಿ ನಡೆದದ್ದು ಎಲ್ಲಿ ಗೊತ್ತಾ? ಜಗತ್ತಿನ ಕಣ್ಣು ನೆಟ್ಟಿರುವ ಚೀನಾದ ಬಿಲಿಯನ್ ಗಟ್ಟಲೆ ಡಾಲರ್ ಬಂಡವಾಳ ಸುರಿದಿರುವ ಗ್ವಾದರ್ ಪೋರ್ಟ್ನ ಪಕ್ಕದಲ್ಲಿಯೇ. ಇಷ್ಟು ದಿನ ಕೇವಲ ಗೆರಿಲ್ಲಾ ದಾಳಿ ಮಾಡ್ತಾ ಇದ್ದ ಬಲೂಚ್ ಫೈಟರ್ಗಳು ಈಗ ಏಕಾಏಕಿ ಸಮುದ್ರದಲ್ಲಿ ಯುದ್ಧ ಮಾಡುವಷ್ಟು ಬಲಿಷ್ಠವಾಗಿದ್ದು ಹೇಗೆ? ಪಾಕಿಸ್ತಾನದ ನೌಕಾಪಡೆಯನ್ನ ಅರೇಬಿಯನ್ ಸಮುದ್ರದಲ್ಲಿ ಮುಳುಗಿಸಲು BLA ಕಟ್ಟಿರುವ ಆ ಹೊಸ ನೇವಲ್ ವಿಂಗ್ನ ಹೆಸರೇನು? ಈ ದಾಳಿಯಿಂದ ಪಾಕಿಸ್ತಾನಕ್ಕಿಂತ ಅತಿ ಹೆಚ್ಚು ಬೆವರುತ್ತಾ ಇರೋದು ಡ್ರ್ಯಾಗನ್ ರಾಷ್ಟ್ರ ಚೀನಾ ಯಾಕೆ? ತನ್ನದೇ ದೇಶದ ಬಲೂಚ್ ಜನರನ್ನ ಪಾಕಿಸ್ತಾನ ಎಷ್ಟರ ಮಟ್ಟಕ್ಕೆ ಶೋಷಣೆ ಮಾಡಿದೆ ಅಂತಂದ್ರೆ, ಇಂದು ಅಲ್ಲಿನ ಹೆಣ್ಣು ಮಕ್ಕಳು ಕೂಡ ಪಾಕ್ ಸೇನೆಯ ಮೇಲೆ ಬಾಂಬ್ ಕಟ್ಟಿಕೊಂಡು ಮುಗಿಬೀಳ್ತಿದ್ದಾರೆ. ಇದರ ಅಸಲಿ ಕಾರಣ ಏನು ಗೊತ್ತಾ? ಬನ್ನಿ ಇವತ್ತಿನ ಈ ಡೀಟೇಲ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಪಾಕಿಸ್ತಾನದ ಎದೆಯಲ್ಲಿ ನಡುಕ ಹುಟ್ಟಿಸಿರುವ BLA ನೌಕಾ ದಾಳಿಯ ಮತ್ತು ಚೀನಾದ ಸೆಪೆಕ್ ಪ್ರಾಜೆಕ್ಟ್ಗೆ ಎದುರಾಗಿರುವ ಗಂಡಾಂತರದ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡ್ತೀವಿ. ಜೊತೆಗೆ ಬಲೂಚಿಸ್ತಾನ್ ಇದೊಂದು, ಫಾರ್ ಎಕ್ಸಾಂಪಲ್, ಈಗ ಬಲೂಚಿಸ್ತಾನ್ ಅಂದರೆ ಹೇಗೆ, ಇದೊಂದು ನಮ್ಮ ಭಾರತ ದೇಶದಲ್ಲಿ ಒಂದು ಮಧ್ಯಪ್ರದೇಶನೋ ಅಥವಾ ಕರ್ನಾಟಕ ಒಂದು ರಾಜ್ಯ ಇದ್ದ ಹಾಗೆ ನೋಡಿ. ಒಂದು ಪಾಕಿಸ್ತಾನದ ಒಂದು ರಾಜ್ಯ ಬಲೂಚಿಸ್ತಾನವಂಥದ್ದು ಪ್ರಾಂತ್ಯ ಹೊಸ ದೇಶನೇ ಬೇಕು ಅಂತ ಬೇಡಿಕೆ ಇಡ್ತಾ ಇದೆ ಅಂತಂದ್ರೆ ಪಾಕಿಸ್ತಾನ ಆ ಬಲೂಚ್ ಜನರ ಮೇಲೆ ಎಷ್ಟು ಕ್ರೂರವಾಗಿ ನಡ್ಕೊಂಡಿತ್ತು ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೀವಿ. ಪಾಕಿಸ್ತಾನದ ಕರಾಳ ಮುಖ ಎಂಥದ್ದು ಅನ್ನೋದನ್ನ ಪ್ರತಿಯೊಬ್ಬರಿಗೂ ತಿಳಿಯಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಿಸ್ಟಾರಿಕ್ ಸಿ ಅಟ್ಯಾಕ್ ಏಪ್ರಿಲ್ 12ರಂದು ಸಮುದ್ರದಲ್ಲಿ ಆಗಿದ್ದೇನು? ವೀಕ್ಷಕರೇ, ಮೊದಲು ನಾವು ಪಾಕಿಸ್ತಾನದ ನಿದ್ದೆಗೆಡಿಸಿದ ಆ ಚಾರಿತ್ರಿಕ ನೌಕಾ ದಾಳಿಯ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು. ಏಪ್ರಿಲ್ 12ನೇ ತಾರೀಕು ಅರೇಬಿಯನ್ ಸಮುದ್ರದಲ್ಲಿ, ವಿಶೇಷವಾಗಿ ಇರಾನ್ ಪಾಕಿಸ್ತಾನದ ಜಲಗಡಿಯ ಹತ್ತಿರದ ಪಾಕಿಸ್ತಾನದ ಕೋಸ್ಟ್ ಗಾರ್ಡ್ಗೆ ಸೇರಿದ ಒಂದು ಪೆಟ್ರೋಲ್ ಬೋಟ್ ಕಾವಲು ಕಾಯ್ತಾಗಿತ್ತು. ಆ ಸಮಯದಲ್ಲಿ BLA ಫೈಟರ್ಗಳು ಸಣ್ಣ ಸ್ಪೀಡ್ ಬೋಟ್ಗಳಲ್ಲಿ ಬಂದು ಏಕಾಏಕಿ ಆ ಪಾಕ್ ಸೇನೆಯ ಹಡಗಿನ ಮೇಲೆ ಭೀಕರ ದಾಳಿ ನಡೆಸಿದ್ದಾರೆ. ಈ ಅಟ್ಯಾಕ್ ಎಷ್ಟೊಂದು ಭಯಾನಕವಾಗಿತ್ತಂದ್ರೆ ಪಾಕಿಸ್ತಾನದ 3 ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಈ ದಾಳಿ ಇಷ್ಟು ಇಂಪಾರ್ಟೆಂಟ್ ಯಾಕೆ? ಯಾಕಂದ್ರೆ ಇದು ಕೇವಲ ಒಂದು ಸಣ್ಣ ಬೋಟ್ನ ದಾಳಿಯಲ್ಲ, ಇದೊಂದು ಗೇಮ್ ಚೇಂಜರ್ ದಾಳಿಯಾಗಿದೆ. ಪಾಕಿಸ್ತಾನ ಸುಮಾರು 1000 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ. ಇಷ್ಟು ದಿನ ಪಾಕ್ ಸೇನೆಗೆ ಬಲೂಚಿಸ್ತಾನದ ನೆಲದ ಮೇಲೆ ಮಾತ್ರ ಕಾವಲು ಕಾಯುವ ಟೆನ್ಷನ್ಗಿತ್ತು. ಆದರೆ ಈಗ BLA ಫೈಟರ್ಗಳು ಸಮುದ್ರದ ಮೂಲಕ ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಂದರೆ ಪಾಕಿಸ್ತಾನದ ಇಡೀ 1000 ಕಿಲೋಮೀಟರ್ ಕರಾವಳಿಗೂ ಹಗಲಿರುಳು ಕಾವಲು ಕಾಯಬೇಕು. ಮೀನುಗಾರರ ಬೋಟ್ ಯಾವುದು, BLA ಉಗ್ರರ ಬೋಟ್ ಯಾವುದು ಅಂತ ಕಂಡು ಹಿಡಿಯೋದೇ ಪಾಕ್ ಸೇನೆಗೆ ಈಗ ಅತಿದೊಡ್ಡ ತಲೆನೋವಾಗಿದೆ. ವೀಕ್ಷಕರೇ, BLA ಬಲೂಚ್ ಲಿಬರೇಷನ್ ಆರ್ಮಿ ಎನ್ನುವ ಸಂಘಟನೆ ಏಕಾಏಕಿ ಇಷ್ಟೊಂದು ಬಲಿಷ್ಠವಾಗಿದ್ದು ಹೇಗೆ ಎನ್ನುವ ಹಿಸ್ಟ್ರಿ ಕೇಳಿದ್ರೆ ನೀವು ಕೂಡ ನಿಜಕ್ಕೂ ದಂಗಾಗ್ತೀರಾ. ಅದು 2000ನೇ ಇಸವಿ. BLA ಆರಂಭದಲ್ಲಿ ಕೇವಲ ಬೆಟ್ಟಗುಡ್ಡಗಳಲ್ಲಿ ಅವಿತುಕೊಂಡು ಪಾಕ್ ಸೇನೆಯ ಮೇಲೆ ಕದ್ದು ಮುಚ್ಚಿ ಗೆರಿಲ್ಲಾ ದಾಳಿ ಮಾಡ್ತಾಗಿತ್ತು. 2010ರ ದಶಕ ಇವರು ತಮ್ಮ ಟ್ರ್ಯಾಕ್ ಬದಲಿಸ್ತಾರೆ. ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ಅರ್ಬನ್ ಟೆರರಿಸಂ ಶುರು ಮಾಡ್ತಾರೆ. ಎಲ್ಲದಕ್ಕಿಂತ ಶಾಕಿಂಗ್ ವಿಚಾರ ಏನಂದ್ರೆ, ಬಲೂಚ್ ಮಹಿಳೆಯರೇ ಮುಂದೆ ಬಂದು ಸೈಡ್ ಬಾಂಬರ್ಗಳಾಗಿ ಪಾಕ್ ಸೇನೆಯ ಮೇಲೆ ಎರಗೋದಕ್ಕೆ ಶುರು ಮಾಡ್ತಾರೆ. 2020ರ ದಶಕ BLA ಅತ್ಯಂತ ಹೈಟೆಕ್ ಆಗಿ ಹೋಗ್ಬಿಡುತ್ತೆ. ಪಾಕಿಸ್ತಾನದ ಹೈ ವ್ಯಾಲ್ಯೂ ಟಾರ್ಗೆಟ್ಗಳ ಮೇಲೆ ಅಂದರೆ ಏರ್ಪೋರ್ಟ್, ಚೀನಾದ ಇಂಜಿನಿಯರ್ಗಳ ಮೇಲೆ ನಿಖರವಾಗಿ ದಾಳಿ ಮಾಡೋದಕ್ಕೆ ಶುರು ಮಾಡ್ತಾರೆ. 2026 ಈಗ ಅವರು ಮ್ಯಾರಿಟೈಮ್ ವಾರ್ಫೇರ್ ಅಂದರೆ ನೌಕಾ ಯುದ್ಧಕ್ಕೂ ಕೂಡ ಇಳಿದಿದ್ದಾರೆ. ಹೊಸ ನೌಕಾಪಡೆ ಹಮಾಲ್ ಮ್ಯಾರಿಟೈಮ್ ಡಿಫೆನ್ಸ್ ಫೋರ್ಸ್
ಹೌದು, BLA ಈಗ ಅಧಿಕೃತವಾಗಿ ತನ್ನದೇ ಆದ ಒಂದು ನೋವೆಲ್ ವಿಂಗ್ ಅಂದರೆ ನೇವಿ ವಿಂಗ್ ಅನ್ನ ಅನೌನ್ಸ್ ಮಾಡಿದೆ. ಅದರ ಹೆಸರೇ ಹಮಾಲ್ ಮ್ಯಾರಿಟೈಮ್ ಡಿಫೆನ್ಸ್ ಫೋರ್ಸ್ ಅಂತ. ಪಾಕಿಸ್ತಾನದ ನೌಕಾಪಡೆಯ ಹಡಗುಗಳನ್ನು, ಅವರ ಆರ್ಥಿಕ ಸಂಪನ್ಮೂಲಗಳನ್ನು ಮತ್ತು ಕೋಸ್ಟ್ ಲೈನ್ ಅನ್ನು ಧ್ವಂಸ ಮಾಡುವುದೇ ಏಕೈಕ ಗುರಿಯಾಗಿದೆ. ಈ ಸುದ್ದಿಯನ್ನ ಕೇಳಿ ಇಸ್ಲಾಮಾಬಾದ್ನಲ್ಲಿ ಪಾಕ್ ಸೇನಾಧಿಕಾರಿಗಳಿಗೆ ಅಕ್ಷರಶಃ ನಡುಕ ಶುರುವಾಗಿದೆ. ಈ ದಾಳಿಯಿಂದ ಪಾಕಿಸ್ತಾನಕ್ಕಿಂತ ಅತಿ ಹೆಚ್ಚು ಭಯಪಟ್ಟಿರೋದು ಯಾರು ಗೊತ್ತಾ? ಅದು ಬೀಜಿಂಗ್ನಲ್ಲಿ ಕೂತಿರುವ ಡ್ರ್ಯಾಗನ್ ಚೀನಾ. ಇದರ ಹಿಂದಿರುವ ಅಸಲಿ ಜಿಯೋಪಾಲಿಟಿಕ್ಸ್ ಅರ್ಥ ಮಾಡ್ಕೊಳ್ಬೇಕು ವೀಕ್ಷಕರೇ. ಚೀನಾ ಪಾಕಿಸ್ತಾನದ ಜೊತೆ ಸೇರಿ ಸೆಪೆಕ್ ಅಂದರೆ ಚೀನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಎನ್ನುವ ಬಿಲಿಯನ್ ಗಟ್ಟಲೆ ಡಾಲರ್ ಪ್ರಾಜೆಕ್ಟ್ ಅನ್ನು ಮಾಡ್ತಾ ಇದೆ. ಈ ಪ್ರಾಜೆಕ್ಟ್ ಹೃದಯವೇ ಬಲೂಚಿಸ್ತಾನದಲ್ಲಿರುವ ಗ್ವಾದರ್ ಪೋರ್ಟ್ನಲ್ಲಿ. ಚೀನಾ ತನ್ನ ಮಿಡಲ್ ಈಸ್ಟ್ನ ತೈಲವನ್ನು ಮತ್ತು ಗ್ಲೋಬಲ್ ಟ್ರೇಡನ್ನು ಮಲಕ್ಕಾನ್ ಜಲಸಂಧಿಯ ಬದಲು ಶಾರ್ಟ್ಕಟ್ ಆಗಿ ಈ ಗ್ವಾದರ್ ಪೋರ್ಟ್ ಮೂಲಕ ತೆಗೆದುಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿದೆ. ಮಲಕ್ಕಾ ಜಲಸಂಧಿಯಲ್ಲಿ ಭಾರತೀಯ ನೌಕಾಪಡೆ ಬಹಳ ಸ್ಟ್ರಾಂಗ್ ಆಗಿದೆ ಎನ್ನುವುದು ಭಯ ಚೀನಾಕ್ಕಿದೆ. ಆದರೆ ಈಗ ಏನಾಗ್ತಾ ಇದೆ, ಗ್ವಾದರ್ ಪೋರ್ಟ್ನ ಪಕ್ಕದಲ್ಲಿಯೇ BLA ಫೈಟರ್ಗಳು ಸಮುದ್ರ ದಾಳಿ ಮಾಡಿದ್ದಾರೆ. ಇದರರ್ಥ ಚೀನಾಗೆ ಸೇರಿದ ಯಾವುದೇ ಕಾರ್ಗೋ ಹಡಗುಗಳು, ಯಾವುದೇ ತೈಲ ಟ್ಯಾಂಕರ್ ಗ್ವಾದರ್ ಪೋರ್ಟ್ಗೆ ಬಂದರೆ ಅದರ ಮೇಲೂ ನಾವು ದಾಳಿ ಮಾಡ್ತೇವೆ ಎನ್ನುವ ಡೈರೆಕ್ಟ್ ವಾರ್ನಿಂಗ್ ಅನ್ನು ಚೀನಾಗೆ BLA ಕೊಟ್ಟಿದೆ. ಒಂದು ವೇಳೆ ಗ್ವಾದರ್ ಪೋರ್ಟ್ ಸೇಫ್ ಆಗಿಲ್ಲ ಅಂದರೆ ಚೀನಾ ಪಾಕಿಸ್ತಾನದಲ್ಲಿ ಸುರಿದಿರುವ ಕೋಟ್ಯಾಂತರ ರೂಪಾಯಿ ಬಂಡವಾಳ ಕಂಪ್ಲೀಟ್ ಆಗಿ ನೀರಲ್ಲಿ ಹೋಮ ಮಾಡದಂತೆ. ಚೀನಾದ ಪಾಲಿಗೆ ಗ್ವಾದರ್ ಈಗ ಒಂದು ಹೈ ರಿಸ್ಕ್ ಝೋನ್ ಆಗಿ ಬದಲಾಗಿದೆ. ಇಷ್ಟಕ್ಕೂ ಬಲೂಚಿಸ್ತಾನ್ನ ಜನರು ಪಾಕಿಸ್ತಾನದ ವಿರುದ್ಧ ಯಾಕಿಷ್ಟೊಂದು ದ್ವೇಷ ಕಾರ್ತಿದ್ದಾರೆ? ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡ್ತಾ ಇರೋದು ಯಾಕೆ? ಇದರ ಅಸಲಿ ಕಾರಣ ಪಾಕಿಸ್ತಾನದ ದ್ರೋಹ ಮತ್ತು ಶೋಷಣೆ. ಬಲೂಚಿಸ್ತಾನ ಅನ್ನೋದು ಪಾಕಿಸ್ತಾನದ ಅತ್ಯಂತ ದೊಡ್ಡ ಪ್ರಾಂತ್ಯ ಮತ್ತು ನ್ಯಾಚುರಲ್ ಗ್ಯಾಸ್, ಕಲ್ಲಿದ್ದಲು, ಚಿನ್ನ, ತಾಮ್ರದಂತಹ ನೈಸರ್ಗಿಕ ಸಂಪನ್ಮೂಲಗಳಿಂದ ಅತ್ಯಂತ ಶ್ರೀಮಂತವಾಗಿರುವ ಜಾಗ. ಆದರೆ ಪಾಕಿಸ್ತಾನದ ಸರ್ಕಾರ ಏನು ಮಾಡಿತು ಗೊತ್ತಾ? ಬಲೂಚಿಸ್ತಾನದ ಗ್ಯಾಸ್ ಮತ್ತು ಮಿನರಲ್ಗಳನ್ನು ಸಂಪೂರ್ಣವಾಗಿ ದೋಚಿ ಅದನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯಗಳನ್ನು ಡೆವಲಪ್ ಮಾಡೋದಕ್ಕೆ ಬಳಸ್ಕೊಳ್ತು. ಪಂಜಾಬ್ ಪ್ರಾಂತ್ಯದಲ್ಲಿ ಎಲ್ರಿಗೂ ಗ್ಯಾಸ್ ಸಿಗತ್ತೆ, ಒಳ್ಳೆ ರೋಡ್ ಇದೆ. ಆದರೆ ಆ ಗ್ಯಾಸ್ ಹುಟ್ಟುವ ಬಲೂಚಿಸ್ತಾನದಲ್ಲಿ ಇಂದಿಗೂ ಜನರಿಗೆ ಕುಡಿಯೋದಕ್ಕೆ ಸರಿಯಾದ ನೀರಿಲ್ಲ, ಕರೆಂಟ್ ಇಲ್ಲ, ಆಸ್ಪತ್ರೆಗಳಿಲ್ಲ. ಬಲೂಚಿಸ್ತಾನದ ಜನರನ್ನು ಅತ್ಯಂತ ಬಡವರನ್ನಾಗಿ ಇಡಲಾಗಿದೆ. ಇದರ ಜೊತೆಗೆ ಬಲೂಚಿಸ್ತಾನದ ರಾಜಕೀಯ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ. ಪಾಕ್ ಸೇನೆ ಅಲ್ಲಿನ ಸಾವಿರಾರು ಯುವಕರನ್ನು ಕಿಡ್ನ್ಯಾಪ್ ಮಾಡಿ ಚಿತ್ರಹಿಂಸೆ ನೀಡಿದೆ. ತನ್ನದೇ ನೆಲದಲ್ಲಿ ತಮಗೆ ನ್ಯಾಯ ಸಿಗ್ತಿಲ್ಲ ಅನ್ನುವ ಆಕ್ರೋಶವೇ ಇಂದು ಬಲೂಚ್ ಲಿಬರೇಷನ್ ಆರ್ಮಿಯ ರೂಪದಲ್ಲಿ ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿದೆ. ಇನ್ನು ಈ ಇಡೀ ಕಥೆಯಲ್ಲಿ ಭಾರತ ಮತ್ತು ಇರಾನ್ ಫ್ಯಾಕ್ಟರ್ ಕೂಡ ಬಹಳ ಮುಖ್ಯವಾಗುತ್ತೆ. ಗ್ವಾದರ್ ಪೋರ್ಟ್ನಿಂದ ಸ್ವಲ್ಪವೇ ದೂರದಲ್ಲಿ ಇರಾನ್ ದೇಶದಲ್ಲಿರುವ ಚಾಬಹಾರ್ ಪೋರ್ಟ್ ಇದೆ. ಇದನ್ನು ಡೆವಲಪ್ ಮಾಡ್ತಾ ಇರೋದು ನಮ್ಮ ಭಾರತ. ಪಾಕಿಸ್ತಾನದ ಅತಿ ದೊಡ್ಡ ಅಳುಕು ಏನಂತಂದ್ರೆ BLA ಉಗ್ರರಿಗೆ ಭಾರತನೇ ಫಂಡಿಂಗ್ ಮಾಡ್ತಾ ಇದೆ. ಭಾರತದ ರಾ ಏಜೆನ್ಸಿ ಚಹಬಾರ್ ಪೋರ್ಟ್ ಮೂಲಕ ಬಲೂಚ್ ಫೈಟರ್ಗಳಿಗೆ ಆಯುಧಗಳನ್ನು ಸಪ್ಲೈ ಮಾಡ್ತಾ ಇದೆ ಅಂತ ಪಾಕಿಸ್ತಾನ ಹೇಳ್ತಾ ಇದೆ, ಬೊಬ್ಬೆ ಹೊಡಿತಾಗಿದೆ. ಆದರೆ ಇದಕ್ಕೆ ಪಾಕಿಸ್ತಾನದ ಬಳಿ ಯಾವುದೇ ಸಾಕ್ಷಿಗಳಿಲ್ಲ. ಪಾಕಿಸ್ತಾನ ತನ್ನ ತಪ್ಪುಗಳನ್ನು ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಯಾವಾಗಲೂ ಭಾರತದ ಮೇಲೆ ಗೂಬೆ ಕೂರಿಸೋದು ಸಾಮಾನ್ಯವಾಗಿದೆ. ಇನ್ನೊಂದು ಕಡೆ ಬಲೂಚಿಸ್ತಾನದ ಇನ್ನೊಂದಿಷ್ಟು ಭಾಗ ಇರಾನ್ನಲ್ಲೂ ಇದೆ, ಅಂದರೆ ಸಿಯಾಲ್ ಮತ್ತು ಬಲೂಚಿಸ್ತಾನ್. ಇದರ ಸಮುದ್ರ ದಾಳಿಯಿಂದಾಗಿ ಪಾಕಿಸ್ತಾನ ಮತ್ತು ಇರಾನ್ ನಡುವಿನ ಗಡಿಯಲ್ಲೂ ಟೆನ್ಷನ್ ಶುರುವಾಗುವ ಸಾಧ್ಯತೆ ಇದೆ. ಹಾಗಾದರೆ ಮುಂದೇನು? ನೇವಿ ಅಲರ್ಟ್ ಆಗತ್ತೆ. ಪಾಕಿಸ್ತಾನ ತನ್ನ ನೌಕಾಪಡೆಯನ್ನು ಹೆಚ್ಚಿಸಿಕೊಳ್ಳುತ್ತೆ. ಕೋಸ್ಟಲ್ ರಾಡರ್ಗಳನ್ನು ಮತ್ತು ಡ್ರೋನ್ಗಳನ್ನು ಅನಿವಾರ್ಯವಾಗಿ ನಿಯೋಜನೆ ಮಾಡುತ್ತೆ. ಈಗಾಗಲೇ 13,000 ಪಾಕಿಸ್ತಾನಿ ಸೈನಿಕರನ್ನು ಇದೇ ಮೂರ್ಖ ಆಸಿಫ್ ಮುನೀರ್ ಹೋಗಿ ಸೌದಿಯಲ್ಲಿ ನಿಲ್ಲಿಸಿದ್ದಾನೆ. ಇವರ ಹತ್ರ ಎಲ್ಲಿದೆ ಇನ್ನು ಚೀನಾ ಎಂಟ್ರಿ? ತನ್ನ ಗ್ವಾದರ್ ಪೋರ್ಟನ್ನು ರಕ್ಷಿಸಿಕೊಳ್ಳೋದಕ್ಕೆ ಚೀನಾ ತನ್ನದೇ ಆದ ನೌಕಾಪಡೆಯನ್ನು ಅರೇಬಿಯನ್ ಸಮುದ್ರಕ್ಕೆ ಕಳುಹಿಸುವ ಸಾಧ್ಯತೆ ಇದೆ. ಇದು ಪಾಕಿಸ್ತಾನಕ್ಕೆ ಅತಿ ದೊಡ್ಡ ಅವಮಾನವಾಗಲಿದೆ. ಇನ್ನು ಗ್ಲೋಬಲ್ ಟ್ರೇಡ್ಗೆ ರಿಸ್ಕ್. ಹಾರ್ಮುಜ್ ಜಲಸಂಧಿಯ ಟೆನ್ಷನ್ ಜೊತೆಗೆ ಈಗ ಬಲೂಚ್ ಮ್ಯಾರಿಟೈಮ್ ವಾರ್ಫೇರ್ ಕೂಡ ಸೇರಿಕೊಂಡ್ರೆ ಗ್ಲೋಬಲ್ ಟ್ರೇಡ್ಗೆ ಭಾರಿ ದೊಡ್ಡ ರಿಸ್ಕ್ ಎದುರಾಗುವುದು ಖಚಿತ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಉಗ್ರವಾದವನ್ನು ಬೆಳೆಸಿ ಅದನ್ನು ಭಾರತದ ವಿರುದ್ಧ ಬಳಸಲು ಹೋಗಿದ್ದ ಪಾಕಿಸ್ತಾನ ಇಂದು ತಾನೇ ಸಾಕಿದ ಹಾವಿನಿಂದ ಕಚ್ಚಿಸಿಕೊಳ್ತಾಗಿದೆ. ತನ್ನದೇ ದೇಶದ ಬಲೂಚ್ ಜನರನ್ನು ಶೋಷಣೆ ಮಾಡಿದ ಪಾಪದ ಫಲವನ್ನು ಪಾಕಿಸ್ತಾನ ಈಗ ಅನುಭವಿಸ್ತಾಗಿದೆ. BLA ಈಗ ಕೇವಲ ಭೂಮಿಯ ಮೇಲಷ್ಟೇ ಅಲ್ಲ, ಸಮುದ್ರದ ಮೇಲೂ ಹಮಾಲ್ ಮ್ಯಾರಿಟೈಮ್ ಡಿಫೆನ್ಸ್ ಫೋರ್ಸ್ನ ಮೂಲಕ ತನ್ನ ಕಬಂದ ಬಾಹು ಚಾಚಿದೆ. ಚೀನಾದ ಬಿಲಿಯನ್ ಗಟ್ಟಲೆ ಡಾಲರ್ ಬಂಡವಾಳ ಈಗ ಸಮುದ್ರದ ಪಾಲಾಗುವ ಭೀತಿಯಿದೆ.
ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಲೂಚಿಸ್ತಾನದ ಸಂಪನ್ಮೂಲಗಳನ್ನು ದೋಚಿ ಬಲೂಚ್ ಜನರನ್ನ ಭಿಕ್ಷುಕರನ್ನಾಗಿ ಮಾಡಿದ ಪಾಕಿಸ್ತಾನಕ್ಕೆ BLA ಮಾಡ್ತಾ ಇರುವ ಪ್ರತಿದಾಳಿ ಸರಿಯಾಗಿದೆಯಾ ಅಂತ ಅನ್ಸುತ್ತಾ? BLA ನೌಕಾಪಡೆ ಶುರುವಾಗಿರುವುದರಿಂದ ಗ್ವಾದರ್ ಪೋರ್ಟ್ನಲ್ಲಿ ಬಂಡವಾಳ ಹೂಡಿರುವ ಚೀನಾಗೆ ಅತಿ ದೊಡ್ಡ ನಷ್ಟವಾಗುವುದು ಗ್ಯಾರಂಟಿ ಅಂತ ನಿಮಗನ್ಸುತ್ತಾ? ತನ್ನ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳಲು ವಿಫಲವಾಗಿರುವ ಪಾಕಿಸ್ತಾನ ಕೇವಲ ತನ್ನ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೆ ಪದೇ ಪದೇ ಭಾರತದ ಮೇಲೆ ಆರೋಪ ಮಾಡೋದು ಹೇಡಿತನ ಅಂತ ನಿಮ್ಗನ್ಸುತ್ತಾ? ನಿಮ್ಮ ಅತ್ಯಂತ ನಿಖರವಾದ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಜೊತೆಗೆ ನಮ್ಮ ದೇಶವನ್ನು ಕಾಯ್ತಾ ಇರುವ ನಮ್ಮ ವೀರ ಯೋಧರಿಗೆ ದೊಡ್ಡ ಸಲಾಂ, ಜೈ ಹಿಂದ್ ಅಂತ ಕಮೆಂಟ್ ಮಾಡಿ. ಪಾಕಿಸ್ತಾನದ ನಿದ್ದೆಗೆಡಿಸಿದ ಈ BLA ಸಮುದ್ರ ದಾಳಿಯ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬರಿಗೂ ತಲುಪುವಂತೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.